ನಮಸ್ತೆ ನನ್ನ ಪ್ರೀತಿಯ ಕನ್ನಡಿಗರೇ. ಶನಿವಾರದ ಸಂಜೆಯ ಬ್ಲಾಗ್ ಇದು. ಗೋರಿಕಾಯಿ ಬಸ್ಸಾಂಬಾರು ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ. ಅರ್ಧ kg ಅಷ್ಟು ಗೋರಿಕಾಯಿ ತಗೊಂಡಿದ್ದೆ. 1 ಗ್ಲಾಸಷ್ಟು ತೊಗರಿಬೇಳೆ ತೊಗೊಂಡಿದ್ದೆ. ನೀಟಾಗೆಲ್ಲ ವಾಶ್ ಮಾಡಿಕೊಂಡು ಸ್ವಲ್ಪ ಉಪ್ಪೆಲ್ಲ ಆ್ಯಡ್ ಮಾಡಿ ನೀಟಾಗಿ ವಾಶ್ ಮಾಡಿ ಉಪ್ಪು ಹಾಕಿ ಒಂದು ವಿಸಲ್ ಬರೋ ತನಕ ಕೂಗಿಸ್ಕೊಂಡೆ. ಆಮೇಲೆ ಒಂದು ಸೈಡಿಗೆ ಎಲ್ಲ ಒಗ್ಗರಣೆ ಮಾಡ್ಕೊಳಕ್ಕೆ ಈರುಳ್ಳಿ ಕಟ್ ಮಾಡ್ಕೊತಿದ್ದೆ. ಟೊಮೊಟೊ ಹಸಿಮೆಣ್ಸಿನ್ಕಾಯಿ ನಾನು ಕಾಳು ಜೊತೆನೇ ಬೇಯಿಸ್ಕೊತೀನಿ. ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮಾತ್ರ ಒಗ್ಗರಣೆ ಮಾಡ್ಕೊತೀನಿ, ಹುರ್ಕೊತೀನಿ ಎಣ್ಣೆಯಲ್ಲಿ. ಹಳ್ಳಿ ಕಡೆ ಎಲ್ಲ ಇದನ್ನು ಈರುಳ್ಳಿನ ಟೊಮೊಟೊ ಎಲ್ಲ ಸುಟ್ಕೊಂಡು ಮಾಡ್ತಾರೆ. ನಾವಿಲ್ಲಿ ಸುಡೋಕ್ಕೆ ಇದಿಲ್ಲ ಅಂಥೇಳಿ ಎಣ್ಣೆಲಿ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳೋದು. ಒಂದು ವಿಸಲ್ ಬಂತು. ಒಂದು ಹೋಳು ಕಾಯಿ ತೊಗೊಂಡಿದ್ದೀನಿ. ಕಾಯಿ ರೇಟು ಜಾಸ್ತಿ ಇದೆ, 70-80 ರೂಪಾಯಿ ಮಾರ್ತಾರೆ. ಆದರೂ ಈ ಥರ ಸಾಂಬಾರಿಗೆ ಬಸ್ಸಾಂಬಾರು ಮಶ್ರೂಪ್ಗೆಲ್ಲ ಕಾಯಿ ಹಾಕಲಿಲ್ಲ ಅಂದರೆ ಟೇಸ್ಟ್ ಬರೋಲ್ಲ. ಹಂಗಾಗಿ ಒಂದು ಫುಲ್ ಕಾಯಿ ತೊಗೊಂಡು ಒಂದು ಹೋಳು ಕಾಯಿ ತೊಗೊಂಡು ತುರ್ಕೊಂಡೆ. ಸಾಂಬಾರಿಗೂ ಆಗುತ್ತೆ, ಆಮೇಲೆ ಕಾಳು ಒಗ್ಗರಣೆಗೂ ಬೇಕಾಗುತ್ತಲ್ಲ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕಾಯಿ ಇಷ್ಟೆಲ್ಲ ರೆಡಿ ಮಾಡಿಕೊಂಡೆ. ಈ ಊರಿಂದ ಬೇರೆ ಮಕ್ಕಳು ಬಂದಿದ್ರಲ್ಲ, ರೊಟ್ಟಿ ತೊಗೊಂಬಂದಿದ್ರು. ನಾಳೆ ಬೇರೆ ಸಂಡೇ ಐತಲ್ಲ, ಚಿಕನ್ ಏನಾರ ಮಾಡಿದ್ರೆ ಚೆನ್ನಾಗಿರುತ್ತೆ. ಮಂಗಳೂರು ರೊಟ್ಟಿ ಇದು ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಒಂದು ಸೈಡ್ ಬೇಳೆನೂ ಬೇಯಿತು, ನೀಟಾಗಿ ಬೆಂದಿತ್ತು. ಒಂದು ವಿಸಲ್ಗೆ ಎಲ್ಲ ಟೊಮಟೊ ಹಣ್ಣು ಹಸಿಮೆಣ್ಸಿನ್ಕಾಯಿ ಸಪ್ರೇಟ್ ಮಾಡಿಕೊಂಡೆ, ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಅಂಥೇಳಿ ಕಾಳು ಬೇರೆ ಮಾಡಿಕೊಂಡೆ. ಚೆನ್ನಾಗಿ ಬೆಂದರೆ ಟೇಸ್ಟು ಚೆನ್ನಾಗಿರುತ್ತೆ. ಬಸ್ಸಾಂಬಾರೇನು ಜಾಸ್ತಿ ಕುದಿಸೋಕೆ ಹೋಗಬಾರ್ದು. ನಾವು ಖಾರ ಒಂದು ಸ್ವಲ್ಪ ಜಾಸ್ತಿನೇ ತಿಂತೀವಿ, ಹಂಗಾಗಿ ಮೆಣಸಿನ್ಕಾಯಿ ತುಂಬಾ ಜಾಸ್ತಿನೇ ಹಾಕಿದ್ದೆ. ಒಂದು 10-15 ಮೆಣಸಿನ್ಕಾಯಿ ಹಾಕಿದ್ದೆ. ಸೈಡ್ ಈರುಳ್ಳಿ ಎಲ್ಲ ಹುರ್ಕೊಳ್ಳೋಣ, ಬೆಳ್ಳುಳ್ಳಿ ಅಂತೇಳಿ ಎಣ್ಣೆ ಬಿಸಿ ಇಟ್ಕೊಂಡು ಫಸ್ಟ್ ಬೆಳ್ಳುಳ್ಳಿ ಹಾಕ್ತೆ, ಒಂಚೂರು ಈರುಳ್ಳಿ ಜೀರಿಗೆ ಹಾಕ್ಕೊಂಡು ಎಣ್ಣೆ ಲೈಟಾಗಿ ಫ್ರೈ ಮಾಡಿಕೊಂಡೆ. ತೀರಾ ಜಾಸ್ತಿನೂ ಫ್ರೈ ಆಗಬಾರ್ದು. ಆಮೇಲೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಒಂದು ಇಡೀ ಕೊತ್ತಂಬರಿನೂ ಹಾಕ್ಕೊಂಡೆ. ಹಸಿದೆ ಕೊತ್ತಂಬರಿ ಏನು ಫ್ರೈ ಮಾಡ್ಕೊಂಡಿರಲಿಲ್ಲ. ಒಂದು ಇಡಿಯಷ್ಟು ಕಾಯಿ ಹಾಕ್ಕೊಂಡೆ. ಒಂದು ಇಡಿಯಷ್ಟು ಕಾಯಿ, ಒಂದು ನಿಂಬೆಹಣ್ಣಿನ ದಪ್ಪ ಹುಣಸೆಹಣ್ಣು, ಇನ್ನು ಕಾಳು ಬೇಯಿಸಿರ್ತೀವಲ್ಲ ನೀರು ಅದೇ ಇತ್ತು, ಅದು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡೆ. ಈ ಥರ ಆಗಿದೆ. ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಈ ಥರ ಬಂದಿದೆ ಪೇಸ್ಟ್. ನೀಟಾಗಿ ನೈಸಾಗಿ ಮಾಡಿಕೊಂಡ್ರೆ ಸಾಂಬಾರು ಟೇಸ್ಟಾಗಿರುತ್ತೆ. ಒಡೊಡಕ್ಲಾಗಿದ್ದರೆ ಸಾಂಬಾರು ತಿನ್ನೋಕ್ಕೂ ಮಧ್ಯದಲ್ಲಿ ಜೀರಿಗೆ ಟೊಮೊಟೊ ಎಲ್ಲ ಮಧ್ಯದಲ್ಲಿ ಸಿಗ್ತಿರುತ್ತಲ್ಲ, ಟೇಸ್ಟಾಗಿರಲ್ಲ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸಪ್ರೇಟಾಗಿ ಬಾಣಲಿಲೇ ಒಗ್ಗರಣೆ ಮಾಡೋಣ ಅಂತೇಳಿ ಈ ಕಾಳು ಬೇಯಿಸಿದ್ನೆಲ್ಲ ನೀರಿಗೆ ಹಾಕ್ಕೊಂಡು ಖಾರನ ಮಿಕ್ಸ್ ಮಾಡಿಕೊಂಡೆ. ಈಗ ಒಂದು ಸೈಡ್ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತೇಳಿ ಬಾಣಲಿ ಇಟ್ಟು, ಜಾಸ್ತಿ ಏನು ಎಣ್ಣೆ ಹಾಕಿಲ್ಲ, ಉರಿಯೋಕೆ ಹಾಕಿದ್ನಲ್ಲ, ಹಂಗಾಗಿ ಸ್ವಲ್ಪನೇ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕೊಟ್ಟು ಒಗ್ಗರಣೆ ಮಾಡಿಕೊಂಡೆ. ಸ್ವಲ್ಪ ಒಗ್ಗರಣೆ ಮಾಡಿದ್ರೆ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಸ್ಮೆಲ್ ಚೆನ್ನಾಗಿರುತ್ತೆ. ಒಂದು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೆ. ಇಷ್ಟು ಕರಿಬೇವು ಹೇಳಿದ್ನಲ್ಲ, ನಂಗೆ ಒಗ್ಗರಣೆಲಿ ಕರಿಬೇವು ಇರಲೇಬೇಕು. ನಾನು ಯಾವ ಅಡುಗೆ ಆಗಲಿ ನಾನ್ ವೆಜ್ಜಿಗೂ ಒಂದೊಂದ್ಸಲ ಫ್ರೈ ಏನಾರ ಗ್ರೇವಿ ಥರ ಮಾಡಿದ್ರೆ ನಾನು ಕರಿಬೇವು ಆ್ಯಡ್ ಮಾಡ್ತೀನಿ. ಯಾಕಂದ್ರೆ ಚೆಂದ ನನಗೆ ಊಟದಲ್ಲಿ ಕರಿಬೇವು ಸಿಗಬೇಕು, ಸಾಸಿವೆ ಸಿಗಬೇಕು. ಹಂಗಾಗಿ ನೀಟಾಗೆಲ್ಲ ಫ್ರೈ ಮಾಡ್ಕೊತಿದ್ದೆ. ಕಾಳು ಬೇಯಿಸೋಕೆ ಉಪ್ಪು ಹಾಕಿದ್ದೆ, ಒಂದು ಸ್ವಲ್ಪ ಇರ್ಲಿಗೆ ಅಂತೇಳಿ ಕಮ್ಮಿ ಆಗುತ್ತೆ ಅಂತೇಳಿ ಉಪ್ಪು. ಇದು ಕಾಯಿ ತುರಿನೂ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡಾದ್ಮೇಲೆ ಸಾಂಬಾರು ಸ್ಮೆಲ್ ಚೆನ್ನಾಗಿ ಬರ್ತಾಯಿತ್ತು. ಅನ್ನ ಮುದ್ದೆಗೂ ಚೆನ್ನಾಗಿರುತ್ತೆ. ಇದು ಅನ್ನ ಮುದ್ದೆಗೆ ಚೆಂದ, ಮುದ್ದೆಗೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನೊಂದು ಸೈಡ್ ಕಾಳು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತೇಳಿ ಎಣ್ಣೆನೂ ಸಾಸಿವೆ ಎಲ್ಲ ಹಾಕ್ಕೊಂಡು ಒಗ್ಗರಣೆಗೆ ಕರಿಬೇವು, ಈರುಳ್ಳಿ ಎಲ್ಲ ಹಸಿಮೆಣ್ಸಿನ್ಕಾಯಿ ಹೆಚ್ಚಿಕೊಂಡಿದ್ನಲ್ಲ ಅದು ಸೇರಿಸಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಕಂದು ಬಣ್ಣ ಬರೋ ತನಕ ಹುರ್ಕೊಂಡು ಆಮೇಲೆ ಬೇಯಿಸಿರೋ ಕಾಳು ಇರುತ್ತಲ್ಲ ಅದು ಹಾಕ್ಕೊಂಡು ಒಂದು ಸೈಡ್ ಸಾಂಬಾರು ಬೇಯ್ತಾಯಿತ್ತು. ಕುದಿ ಬಂತು ಸಾಂಬಾರು. ಸ್ವಲ್ಪ ಉಪ್ಪು ಕಮ್ಮಿ ಆಗಿದ್ರೆ ಅಂತೇಳಿ ಉಪ್ಪನ್ನು ಆ್ಯಡ್ ಮಾಡಿಕೊಂಡೆ. ಕಾಯಿ ತುರಿ ಹಾಕ್ಬಿಟ್ಟು ಒಗ್ಗರಣೆಗೆ ಜಾಸ್ತಿ ಕಾಳಿಗೆ ತುರಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಯಿತು ಲೈಕು ಕಮೆಂಟು ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.